ಏರೋ ಇಂಡಿಯಾ 2025 ಇವತ್ತು ಅದನ್ನ ನೋಡೋದಕ್ಕೆ ಜನಸಾಮಾನ್ಯರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದ ಏರ್ ಶೋ ವೀಕ್ಷಣೆಗೆ ಜನರಿಗೆ ಅವಕಾಶ. ಇವತ್ತು ಮತ್ತು ನಾಳೆ ಲಕ್ಷಾಂತರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೋಗಿಲು ಕ್ರಾಸ್ ಬಳಿ ವಾಹನ ಸವಾರು ಪರದಾಡ್ತಿದ್ದಾರಂತೆ. ಫುಟ್ಪಾತ್ ಮೇಲೆಲ್ಲ ವಾಹನ ಚಲಾಯಿಸಿಕೊಂಡು ವಾಹನ ಸವಾರು ಹೋಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಲ್ಲಿಂದ ಮೂವ್ ಆದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಮತ್ತು ನಾಳೆ ಇದೇ ರೀತಿಯ ಸಮಸ್ಯೆ ಇರುತ್ತೆ. ಕಾರಣ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಸಾರ್ವಜನಿಕರಿಗೆ ಏರ್ ಶೋ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ಇನ್ನೂ ವಿಪರೀತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಆ ಭಾಗದಲ್ಲಿ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆ ಇರಬೇಕು, ಯಾಕಂದ್ರೆ ಪೇಟ್ರಿಯಾಟಿಸಮ್ ನಾವು ಬರೀ ಥಿಯರಿಟಿಕಲಿ ಹೇಳ್ಕೊಟ್ಟಿರ್ತೀವಿ. ಈ ತರ ನೋಡಿದಾಗ ನಮ್ಮ ದೇಶ ಅನ್ನೋ ಹೆಮ್ಮೆ ಮಕ್ಕಳಿಗೂ ಬಂದು ಒಳ್ಳೆ ಸಿಟಿಸನ್ಸ್ ಆಗ್ತಾರೆ. ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತೆ ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸ್ ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡಿಗೆ HAL ಇದು ತುಂಬಾ ದೊಡ್ಡ ಕೊಡುಗೆ ಇದೆ. ಹೌದು. ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿ ಇರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HAL ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. HAL ಹೆಲಿಕಾಪ್ಟರ್ ಫ್ಲೈ ಆಗ್ತಿದೆ. ದೆನ್ ಜೆಟ್ಸ್ ಇದೆ. ನಮ್ಮ LCA ಪ್ರೌಡ್ ಆಫ್ HAL ದಟ್ ಈಸ್ ಫ್ಲೈಯಿಂಗ್, ಅದು ಫ್ಲೈ ಆಗ್ತಿದೆ. ಸೊ ಗುಡ್. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್. ಏರೋ ಇಂಡಿಯಾ 2025 ಇವತ್ತು ಅದನ್ನ ನೋಡೋದಕ್ಕೆ ಜನಸಾಮಾನ್ಯರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದ ಏರ್ ಶೋ ವೀಕ್ಷಣೆಗೆ ಜನರಿಗೆ ಅವಕಾಶ. ಇವತ್ತು ಮತ್ತು ನಾಳೆ ಲಕ್ಷಾಂತರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೋಗಿಲು ಕ್ರಾಸ್ ಬಳಿ ವಾಹನ ಸವಾರು ಪರದಾಡ್ತಿದ್ದಾರಂತೆ. ಫುಟ್ಪಾತ್ ಮೇಲೆಲ್ಲ ವಾಹನ ಚಲಾಯಿಸಿಕೊಂಡು ವಾಹನ ಸವಾರು ಹೋಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಲ್ಲಿಂದ ಮೂವ್ ಆದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಮತ್ತು ನಾಳೆ ಇದೇ ರೀತಿಯ ಸಮಸ್ಯೆ ಇರುತ್ತೆ. ಕಾರಣ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಸಾರ್ವಜನಿಕರಿಗೆ ಏರ್ ಶೋ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ಇನ್ನೂ ವಿಪರೀತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಆ ಭಾಗದಲ್ಲಿ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತೆ ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆ ಇರಬೇಕು, ಯಾಕಂದ್ರೆ ಪೇಟ್ರಿಯಾಟಿಸಮ್ ನಾವು ಬರೀ ಥಿಯರಿಟಿಕಲಿ ಹೇಳ್ಕೊಟ್ಟಿರ್ತೀವಿ. ಈ ತರ ನೋಡಿದಾಗ ನಮ್ಮ ದೇಶ ಅನ್ನೋ ಹೆಮ್ಮೆ ಮಕ್ಕಳಿಗೂ ಬಂದು ಒಳ್ಳೆ ಸಿಟಿಸನ್ಸ್ ಆಗ್ತಾರೆ. ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತೆ ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸ್ ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡಿಗೆ HAL ಇದು ತುಂಬಾ ದೊಡ್ಡ ಕೊಡುಗೆ ಇದೆ. ಹೌದು. ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿ ಇರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HAL ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. HAL ಹೆಲಿಕಾಪ್ಟರ್ ಫ್ಲೈ ಆಗ್ತಿದೆ. ದೆನ್ ಜೆಟ್ಸ್ ಇದೆ. ನಮ್ಮ LCA ಪ್ರೌಡ್ ಆಫ್ HAL ದಟ್ ಈಸ್ ಫ್ಲೈಯಿಂಗ್, ಅದು ಫ್ಲೈ ಆಗ್ತಿದೆ. ಸೊ ಗುಡ್. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್. ಏರೋ ಇಂಡಿಯಾ 2025 ಇವತ್ತು ಅದನ್ನ ನೋಡೋದಕ್ಕೆ ಜನಸಾಮಾನ್ಯರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದ ಏರ್ ಶೋ ವೀಕ್ಷಣೆಗೆ ಜನರಿಗೆ ಅವಕಾಶ. ಇವತ್ತು ಮತ್ತು ನಾಳೆ ಲಕ್ಷಾಂತರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೋಗಿಲು ಕ್ರಾಸ್ ಬಳಿ ವಾಹನ ಸವಾರು ಪರದಾಡ್ತಿದ್ದಾರಂತೆ. ಫುಟ್ಪಾತ್ ಮೇಲೆಲ್ಲ ವಾಹನ ಚಲಾಯಿಸಿಕೊಂಡು ವಾಹನ ಸವಾರು ಹೋಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಲ್ಲಿಂದ ಮೂವ್ ಆದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಮತ್ತು ನಾಳೆ ಇದೇ ರೀತಿಯ ಸಮಸ್ಯೆ ಇರುತ್ತೆ. ಕಾರಣ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಸಾರ್ವಜನಿಕರಿಗೆ ಏರ್ ಶೋ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ಇನ್ನೂ ವಿಪರೀತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಆ ಭಾಗದಲ್ಲಿ. ಶೋ ನೋಡಬೇಕು,
ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಮತ್ತೆ ನಮ್ಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ, ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು ಈ ತರ ಏರ್ ಶೋ ಮಕ್ಕಳಿಗೆ ಇರಬೇಕು, ಯಾಕಂದ್ರೆ ಪೇಟ್ರಿಯಾಟಿಸಮ್ ನಾವು ಬರೀ ಥಿಯರಿಟಿಕಲಿ ಹೇಳ್ಕೊಟ್ಟಿರ್ತೀವಿ. ಈ ತರ ನೋಡಿದಾಗ ನಮ್ಮ ದೇಶ ಅನ್ನೋ ಹೆಮ್ಮೆ ಮಕ್ಳಿಗೂ ಬಂದು ಒಳ್ಳೆ ಸಿಟಿಸನ್ಸ್ ಆಗ್ತಾರೆ. ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಮತ್ತೆ ನಮ್ಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ, ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸ್ ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡ್ HAL ಇದು ತುಂಬಾ ದೊಡ್ಡ ಕೊಡುಗೆ ಇದೆ. ಹೌದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HAL ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. HAL ಹೆಲಿಕಾಪ್ಟರ್ ಫ್ಲೈ ಆಗ್ತಿದೆ. ದೆನ್ ಜೆಟ್ಸ್ ಇದೆ. ನಮ್ಮ LCA ಪ್ರೌಡ್ ಆಫ್ HAL ದಟ್ ಈಸ್ ಫ್ಲೈಯಿಂಗ್, ಅದು ಫ್ಲೈ ಆಗ್ತಿದೆ. ಸೊ ಗುಡ್. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್. ಏರೋ ಇಂಡಿಯಾ 2025 ಇವತ್ತು ಅದನ್ನ ನೋಡೋದಕ್ಕೆ ಜನಸಾಮಾನ್ಯರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದ ಏರ್ ಶೋ ವೀಕ್ಷಣೆಗೆ ಜನರಿಗೆ ಅವಕಾಶ. ಇವತ್ತು ಮತ್ತು ನಾಳೆ ಲಕ್ಷಾಂತರ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೋಗಿಲು ಕ್ರಾಸ್ ಬಳಿ ವಾಹನ ಸವಾರು ಪರದಾಡ್ತಿದ್ದಾರಂತೆ. ಫುಟ್ಪಾತ್ ಮೇಲೆಲ್ಲ ವಾಹನ ಚಲಾಯಿಸಿಕೊಂಡು ವಾಹನ ಸವಾರು ಹೋಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಇಲ್ಲಿಂದ ಮೂವ್ ಆದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇವತ್ತು ಮತ್ತು ನಾಳೆ ಇದೇ ರೀತಿಯ ಸಮಸ್ಯೆ ಇರುತ್ತೆ. ಕಾರಣ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಸಾರ್ವಜನಿಕರಿಗೆ ಏರ್ ಶೋ ನೋಡೋದಕ್ಕೆ ಅವಕಾಶ ಇರೋದ್ರಿಂದ ಇವತ್ತು ಇನ್ನೂ ವಿಪರೀತ ಟ್ರಾಫಿಕ್ ಜಾಮ್ ಉಂಟಾಗಿದೆ ಆ ಭಾಗದಲ್ಲಿ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಮತ್ತೆ ನಮ್ಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ, ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು ಈ ತರ ಏರ್ ಶೋ? ಮಕ್ಕಳಿಗೆ ಇರಬೇಕು, ಯಾಕಂದ್ರೆ ಪೇಟ್ರಿಯಾಟಿಸಮ್ ನಾವು ಬರೀ ಥಿಯರಿಟಿಕಲಿ ಹೇಳ್ಕೊಟ್ಟಿರ್ತೀವಿ. ಈ ತರ ನೋಡಿದಾಗ ನಮ್ಮ ದೇಶ ಅನ್ನೋ ಹೆಮ್ಮೆ ಮಕ್ಳಿಗೂ ಬಂದು ಒಳ್ಳೆ ಸಿಟಿಸನ್ಸ್ ಆಗ್ತಾರೆ. ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಮತ್ತೆ ನಮ್ಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ, ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸ್ ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡ್ HAL ಇದು ತುಂಬಾ ದೊಡ್ಡ ಕೊಡುಗೆ ಇದೆ. ಹೌದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HAL ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ.